Good morning students, welcome to another session of the physics class. In the previous class we learned certain numericals on the vectors. In today's class we are going to discuss about two new concepts, that is position vector and displacement vector. So first we will talk about position vector. ಸೊ ಏನು ಪೊಸಿಷನ್ ವೆಕ್ಟರ್ಸ್ ಅಂತಂದರೆ ಹೇಗೆ ಅರ್ಥ ಮಾಡ್ಕೊಳ್ಳೋದು ಇದನ್ನು ಅಂತಂತಂದರೆ ಸೆ ಫಾರ್ ಎಕ್ಸಾಂಪಲ್ ನಿಮಗೆ ನಿಮ್ಮ ಮಮ್ಮಿ ಏನೋ ಮಾರ್ಕೆಟಿಗೆ ಕಳಿಸಿದ್ದಾರೆ ಅಂದ್ಕೊಳ್ಳಿ, ಆಯಿತಾ. ಸೊ ಕಳಿಸಿದ ಮೇಲೆ ಅವರೇನೋ ನಿಮಗೆ ಒಂದಿಷ್ಟು ಐಟಮ್ಸ್ ತರಲಿಕ್ಕೆ ಹೇಳ್ತಾರೆ. ಸೊ ಅವ್ರು ಯೂಶ್ವಲಿ ಗೊತ್ತಲ್ಲ, ಮಮ್ಮೀಸ್ ಏನು ಮಾಡ್ತಾರೆ, ಯೂಶ್ವಲಿ ಒಂದಿಷ್ಟು ಐಟಮ್ಸನ್ನು ಯಾವಾಗಲೂ ಲಾಸ್ಟ್ ಮೂಮೆಂಟನ್ನು ಹೇಳಲಿಕ್ಕೆ ಇಷ್ಟಪಡ್ತಾರೆ. ಸೊ ನೀವು ಹೋಗಿರ್ತೀರಿ, ಮಿಡಲಲ್ಲಿ ಕಾಲ್ ಮಾಡ್ತಾರೆ, ಎಲ್ಲಿದ್ದೀರಿ ಅಂತ ಕೇಳ್ತಾರೆ. ಸೊ ನೀವು ಅವಾಗ ಏನಂತೀರಿ, ಇಲ್ಲೇ ಇದ್ದೀನಿ ಅಂತೀರಿ. ಎಲ್ಲಿದ್ದೀರಿ ಅಂತ ಕೇಳಿದ್ರೆ ಮತ್ತು ಇಲ್ಲೇ ಇದ್ದೀನಿ ಅಂತ ಹೇಳ್ತೀರಿ. ಕರೆಕ್ಟಾಗಿ ನೆಟ್ಟಾಗಿ ಹೇಳು ಅಂತಂದರೆ ಅವಾಗೇನು ಹೇಳ್ತೀರಿ, ಇಲ್ಲ ಈ ಅಂಗಡಿ ಹತ್ತಿರ ಇದ್ದೀನಿ ಅಥವಾ ಈ ಏರಿಯಾದಲ್ಲಿ ಇದ್ದೀನಿ ಅಂತ ಹೇಳ್ತೀರಿ. ಸೊ ಆ ಅಂಗಡಿ ಅಥವಾ ಒಂದು ಏರಿಯಾನ ನೀವೇನು ರೆಫರೆನ್ಸ್ ಕೊಡ್ತಿದ್ದೀರಲ್ಲ, ಆ ರೆಫರೆನ್ಸನ್ನು ನಾವೇನು ಮಾಡ್ತೀವಿ, ನಾವು ಒಂದು ರೆಫರೆನ್ಸ್ ಪಾಯಿಂಟ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಒಂದು ಯಾವುದಾದ್ರೂ ಒಂದು ಆಬ್ಜೆಕ್ಟಿಂದು ಪೊಸಿಷನ್ ಎಲ್ಲಿದೆ ಅಂತ ಹೇಳಬೇಕಂತಂದರೆ ನಮಗೇನು ಬೇಕು, ಒಂದು ರೆಫರೆನ್ಸ್ ಪಾಯಿಂಟ್ ಬೇಕು. ಆ ರೆಫರೆನ್ಸ್ ಪಾಯಿಂಟಿಗೆ ನಾವು ಮ್ಯಾಥ್ಸಲ್ಲಿ ಮತ್ತು ಫಿಸಿಕ್ಸಲ್ಲಿ ಅಥವಾ ಜನರಲಿ ಸೈನ್ಸಲ್ಲಿ ಏನಂತ ಹೇಳ್ತೀವಿ, ಒರಿಜಿನ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ, ಅದನ್ನು ಒರಿಜಿನ್ ಅಂತ ಹೇಳ್ತೀವಿ. ಸೊ ಪೊಸಿಷನ್ ವೆಕ್ಟರನ್ನು ನಾವು ಎಕ್ಸ್ಪ್ಲೇನ್ ಮಾಡಬೇಕು ಅಂತಂದರೆ ನಮಗೇನು ಗೊತ್ತಿರಬೇಕು, ಒಂದು ರೆಫರೆನ್ಸ್ ಪಾಯಿಂಟ್ ಗೊತ್ತಿರಬೇಕು. ಸೊ ಇಫ್ ಯು want to specify position of an object in space, you require a reference point. ಸೊ ಆ ರೆಫರೆನ್ಸ್ ಪಾಯಿಂಟಿಗೆ ಏನಂತ ಹೇಳ್ತೀವಿ, ನಾವು ಒರಿಜಿನ್ ಅಂತ ಹೇಳ್ತೀವಿ. ದಿಸ್ ರೆಫರೆನ್ಸ್ ಪಾಯಿಂಟ್ ಇಸ್ ಕಾಲ್ಡ್ ಆಸ್ ಒರಿಜಿನ್. ಸೊ ಆ ರೆಫರೆನ್ಸ್ ಪಾಯಿಂಟಿಗೆ ಏನಂತ ಹೇಳ್ತೀವಿ, ನಾವು ಒರಿಜಿನ್ ಅಂತ ಹೇಳ್ತೀವಿ. ಸೊ ಯಾವುದೇ ಆಬ್ಜೆಕ್ಟ್, ಯಾವುದೇ ಪಾರ್ಟಿಕಲ್ ಆ ಸ್ಪೇಸಲ್ಲಿ ಎಲ್ಲಿದೆ ಅಂತ ಹೇಳಲಿಕ್ಕೆ ನಮಗೊಂದು ರೆಫರೆನ್ಸ್ ಬೇಕು. ಆ ರೆಫರೆನ್ಸ್ ಪಾಯಿಂಟಿಗೆ ನಾವೇನಂತ ಹೇಳ್ತೀವಿ, ಒರಿಜಿನ್ ಅಂತ ಹೇಳ್ತೀವಿ. ಸೊ ಒರಿಜಿನಿಂದ ನಾವು ಏನು ಮಾಡ್ಬೋದು, ಒಂದು ಆಬ್ಜೆಕ್ಟ್ ಎಲ್ಲಿದೆ ಅಂತ ಹೇಳಿ ತಿಳಿಸ್ಬೋದು. ಸೊ ಇದರಿಂದ ನಮಗೇನು, ಒಂದು ಪೊಸಿಷನ್ ವೆಕ್ಟರನ್ನು ಹೇಳಲಿಕ್ಕೆ ಹೆಲ್ಪ್ ಸಿಗುತ್ತೆ. ಸೊ ಹಾಗಿದ್ರೆ ಪೊಸಿಷನ್ ವೆಕ್ಟರಿನ ಕೆಲಸ ಏನು? Position vector gives the position of an object from the reference point. ಪೊಸಿಷನ್ ವೆಕ್ಟರ್ ಅಂತಂದ್ರೇನು, ಒಂದು ಆಬ್ಜೆಕ್ಟ್ ಎಲ್ಲಿದೆ ವಿತ್ ರೆಸ್ಪೆಕ್ಟ್ ಟು ದ ರೆಫರೆನ್ಸ್ ಪಾಯಿಂಟ್ ಅಂತ ಹೇಳುವಂಥದ್ದು ವೆಕ್ಟರ್. ಸಿನ್ಸ್ ಇಟ್ ಈಸ್ ಅ ವೆಕ್ಟರ್, ಅದಕ್ಕೊಂದು ಮ್ಯಾಗ್ನಿಟ್ಯೂಡ್ ಇರುತ್ತೆ, ಅದಕ್ಕೂ ಒಂದು ಡೈರೆಕ್ಷನ್ ಇರುತ್ತೆ. ಸೇ ಫಾರ್ ಎಕ್ಸಾಂಪಲ್, ಇಫ್ ವಿ ಹ್ಯಾವ್ ಅ ಪಾಯಿಂಟ್ ಪಿ ಸಮ್ವೇರ್ ಹಿಯರ್, ಸೊ ಇದ್ರದ್ದು ಪೊಸಿಷನ್ ಎಲ್ಲಿದೆ, ನೀವು ಇದನ್ನ ಆಲ್ರೆಡಿ ಜಾಮೆಟ್ರಿಯಲ್ಲಿ, ಯಾವ ಜಾಮೆಟ್ರಿ, ಅನಾಲಿಟಿಕಲ್ ಜಾಮೆಟ್ರಿಯಲ್ಲಿ ನೀವು ಕಲ್ತಿದ್ದೀರಿ. ಏನಂತ ಹೇಳಿ, ಪೊಸಿಷನ್ ಆಫ್ ಅ ಪಾರ್ಟಿಕಲ್ ಡಿನೋಟ್ ಮಾಡೋದು ಎಕ್ಸ್ ಆ್ಯಂಡ್ ವೈ ಪೊಸಿಷನ್ಸ್ ಅಂತಂದರೆ, ಈ ಪಾಯಿಂಟ್ ಪಿಗೆ ಹೋಗಬೇಕಂತಂದರೆ ವಿ ಹ್ಯಾವ್ ಟು ಟ್ರಾವೆಲ್ ಅ ಡಿಸ್ಟೆನ್ಸ್ ಎಕ್ಸ್ ಅಲಾಂಗ್ ದ ಎಕ್ಸ್ ಆ್ಯಕ್ಸಿಸ್ ಆ್ಯಂಡ್ ವೈ ಅಲಾಂಗ್ ದಿ ವೈ ಆ್ಯಕ್ಸಿಸ್. ಅಂತಂದರೆ ಇದ್ರದ್ದು ಪೊಸಿಷನ್ ಎಕ್ಸ್ ಆ್ಯಂಡ್ ವೈ ಫ್ರಮ್ ದಿ ಒರಿಜಿನ್. ಒರಿಜಿನ್ ಅಂತಂದರೆ 0,0 ಇರುತ್ತೆ, ಅಂದರೆ ಎಕ್ಸ್ ವ್ಯಾಲ್ಯೂನು 0 ಇರುತ್ತೆ, ವೈ ವ್ಯಾಲ್ಯೂನು 0 ಇರುತ್ತೆ. So here we have taken x and y axis. ಸೊ ಇದ್ರದ್ದು ಪೊಸಿಷನ್ ಎಷ್ಟಿದೆ ಅಂತ ಹೇಳಲಿಕ್ಕೆ ನಾವೇನು ವೆಕ್ಟರ್ ಯೂಸ್ ಮಾಡ್ತೀವಲ್ಲ, ಅದನ್ನು ನಾವೇನಂತ ಹೇಳ್ತೀವಿ, ಪೊಸಿಷನ್ ವೆಕ್ಟರ್ ಅಂತ ಹೇಳ್ತೀವಿ. ದೆನ್ ದಿಸ್ ಒ ಪಿ ಈಸ್ ನಥಿಂಗ್ ಬಟ್ ದಿ ಪೊಸಿಷನ್ ವೆಕ್ಟರ್.
ಸೊ ಪೊಸಿಷನ್ ಆಫ್ ಅ ಪಾರ್ಟಿಕಲನ್ನು ರೆಪ್ರೆಸೆಂಟ್ ಮಾಡ್ತಿರುವಂಥದ್ದು ವೆಕ್ಟರಿಗೆ ನಾವೇನಂತ ಹೇಳ್ತಿರೋದು ಇಲ್ಲಿ ಪೊಸಿಷನ್ ವೆಕ್ಟರ್ ಅಂತ ಹೇಳ್ತಿರೋದು. ಸೊ ಈ ಪೊಸಿಷನ್ ವೆಕ್ಟರ್ ಅಂತ ನಾವು ತೊಗೊಂಡ್ವಿ ಈ ಪೊಸಿಷನ್ ವೆಕ್ಟರಿಂದ ನಮಗೀಗ ಏನು ವೆಕ್ಟರ್ ಫಾರ್ಮ್ ಬರೆಯೋಕ್ಕೆ ಗೊತ್ತಿರಬೇಕು. ಹೇಗೆ ಬರೀತೀವಿ? ಸೊ ಇದ್ರದ್ದು ಎಕ್ಸ್ ಕಾಂಪೊನೆಂಟಲ್ಲಿ ಎಷ್ಟಿದೆ ವ್ಯಾಲ್ಯೂ? ಎಕ್ಸ್ ಅಷ್ಟಿದೆ. ವೈ ಆಕ್ಸಿಸಲ್ಲಿ ವ್ಯಾಲ್ಯೂ ಎಷ್ಟಿದೆ? ವೈ ಎಷ್ಟಿದೆ. ಸೊ ನಾವು ಆಲ್ರೆಡಿ ಏನು ಕಲ್ತಿದ್ದೀವಿ, ಎಕ್ಸ್ ಆ್ಯಂಡ್ ವೈ ಕಾಂಪೊನೆಂಟ್ ಇತ್ತಂದರೆ ವೆಕ್ಟರ್ ಹೇಗೆ ಬರೆಯೋದು ಅಂತ ಹೇಳಿ. ಸೊ ಒ ಪಿ can be written as x component into I cap plus y component into j cap. So this gives you the position vector. So ee position vector anna ನಾವು generally r ಇಂದ ಡಿನೋಟ್ ಮಾಡ್ತೀವಿ. ಸ್ಮಾಲ್ r ಇಂದ ಏನು ಮಾಡ್ತೀವಿ? ಡಿನೋಟ್ ಮಾಡ್ತೀವಿ. ಸ್ಮಾಲ್ r is equals to xi plus y j, where x and y are the components of the vector r along x and y axis. ಅರ್ಥ ಆಯ್ತಲ್ಲ? ಸೊ ಪೊಸಿಷನ್ ವೆಕ್ಟರ್ ಅಂತಂದ್ರೆ ಏನು? ಇಟ್ ಈಸ್ ಅ ವೆಕ್ಟರ್ which gives the position of certain point with respect to the origin. ಸೊ ಅರ್ಥ ಆಯ್ತಲ್ಲ? ಸೊ ಈಗ ನಿಮಗೆ ಪೊಸಿಷನ್ ವೆಕ್ಟರ್ ಅಂತಂದರೆ ಏನೋ ಗೊತ್ತಾಯಿತು. ಪೊಸಿಷನ್ ವೆಕ್ಟರನ್ನು ಹೇಗೆ ವೆಕ್ಟರ್ ಫಾರ್ಮಲ್ಲಿ ಬರೆಯೋದು ಅಂತ ಹೇಳಿನೂ ಗೊತ್ತಾಯಿತು. ಸಪೋಸ್ ಇಫ್ ಯು ವಾಂಟ್ ಟು ಡಿಟರ್ಮೈನ್ ದ ಮ್ಯಾಗ್ನಿಟ್ಯೂಡ್ ಆಫ್ ದಿ ಪೊಸಿಷನ್ ವೆಕ್ಟರ್ ಆರ್ ದಿ ಡೈರೆಕ್ಷನ್ ಆಫ್ ದ ಪೊಸಿಷನ್ ವೆಕ್ಟರ್, ಅದನ್ನು ಹೇಗೆ ಫೈಂಡ್ ಔಟ್ ಮಾಡೋದು? ಸೊ ಮ್ಯಾಗ್ನಿಟ್ಯೂಡ್ ಫೈಂಡ್ ಔಟ್ ಮಾಡೋದು ಗೊತ್ತಿದೆ ನಿಮಗೆ. ಮ್ಯಾಗ್ನಿಟ್ಯೂಡ್ ಫೈಂಡ್ ಔಟ್ ಮಾಡೋದು ಹೇಗೆ? ಮಾಡ್ಯುಲಸನ್ನು ಅಪ್ಲೈ ಮಾಡೋದು. ಡೈರೆಕ್ಷನನ್ನು ಫೈಂಡ್ ಔಟ್ ಮಾಡೋದು ಹೇಗೆ? ಆರ್ ಕ್ಯಾಪನ್ನು ಡಿಟರ್ಮೈನ್ ಮಾಡೋದು. ಸೊ ಮ್ಯಾಗ್ನಿಟ್ಯೂಡ್ ಈಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ ಏನು? ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಸೊ ಪೊಸಿಷನ್ ವೆಕ್ಟರ್ ಇಂದು ಮ್ಯಾಗ್ನಿಟ್ಯೂಡ್ ಹೇಗೆ ಫೈಂಡ್ ಔಟ್ ಮಾಡೋದು? ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಡೈರೆಕ್ಷನ್ ಹೇಗೆ ಫೈಂಡ್ ಔಟ್ ಮಾಡೋದು? ವೆಕ್ಟರ್ ಆರ್ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ದ ವೆಕ್ಟರ್ ಆರ್. ಸೊ ವೆಕ್ಟರ್ ಆರ್ ಎಷ್ಟಿದೆ? ಎಕ್ಸ್ ಐ ಪ್ಲಸ್ ವೈ ಜೆ divided by square root of x square plus y square. So this gives you the direction of the position vector. Direction of the position vector, magnitude of the position vector and vector form of the position vector. ತಿಳಿತಲ್ಲ? ಪೊಸಿಷನ್ ವೆಕ್ಟರ್ ಅಂತಂದರೆ ಇದು ಒಂದು ವೆಕ್ಟರ್ ಕ್ವಾಂಟಿಟಿ. ಸೊ ಇದೇನು ಡಿಟರ್ಮೈನ್ ಮಾಡುತ್ತೆ ಅಥವಾ ಏನು ಸಿಗ್ನಿಫೈ ಮಾಡುತ್ತೆ? ಒಂದು ಆಬ್ಜೆಕ್ಟಿಂದು ಪಾಯಿಂಟ್ ಆ್ಯಕ್ಚುಲಿ ಎಲ್ಲಿದೆ ವಿತ್ ರೆಸ್ಪೆಕ್ಟ್ ಟು ಒನ್ ರೆಫರೆನ್ಸ್ ಪಾಯಿಂಟ್. ಇಲ್ಲಿ ನಾವು ರೆಫರೆನ್ಸ್ ಪಾಯಿಂಟ್ ಯಾವುದನ್ನು ಕನ್ಸಿಡರ್ ಮಾಡ್ತಿದ್ದೀವಿ? ಒರಿಜಿನಿಂದ ಕನ್ಸಿಡರ್ ಮಾಡ್ತಿದ್ವಿ. ಅಂತಂದರೆ ಪೊಸಿಷನ್ ವೆಕ್ಟರನ್ನು ಅರ್ಥ ಮಾಡ್ಕೋಬೇಕು ಅಥವಾ ಡಿಟರ್ಮೈನ್ ಮಾಡಬೇಕು ಅಥವಾ ಫೈಂಡ್ ಮಾಡಬೇಕಂತಂದರೆ ಏನು ಇಂಪಾರ್ಟೆಂಟ್? ರೆಫರೆನ್ಸ್ ಪಾಯಿಂಟ್ ಇಂಪಾರ್ಟೆಂಟ್. ನೆನ್ಪಿಟ್ಕೊಳ್ಳೋದು ನಾವು. ಸೊ ಇದು ಗೊತ್ತಾಯ್ತಲ್ಲ? ಸಿಂಪಲ್ ಆಗಿ ಒಂದು ಎಕ್ಸಾಂಪಲನ್ನು ಕನ್ಸಿಡರ್ ಮಾಡುವ. Say if we have got points, certain points, (2,2) minus 2,2 minus 2, minus 2, 2, minus 2. Here we have got 4 points. How 4 points are? Point A, point B, point C and point D. What do we have to determine here? We have to determine position vector for A, position vector for B, position vector for C and position vector for D. ಹೇಗೆ ಡಿಟರ್ಮೈನ್ ಮಾಡ್ತೀರಿ? First join these points from the origin. ಸಿಂಪಲ್ ಇದೆ ತುಂಬ. ಸೊ ಆರ್ ಎ. ಸೊ ಹೇಗೆ ಫೈಂಡ್ ಔಟ್ ಮಾಡೋದು ಇದನ್ನು? 2 in the x, 2 in the y ಇದೆ. ಸೊ 2i ಪ್ಲಸ್ 2j. ಆರ್ ಬಿ ಮೈನಸ್ 2, 2 ಇದೆ. ಎಷ್ಟಿದೆ ಇದು ವ್ಯಾಲ್ಯೂ? ಮೈನಸ್ 2, 2. ಸೊ ಮೈನಸ್ 2 ಅಂತಂದರೆ ಮೈನಸ್ 2i ಪ್ಲಸ್ 2j. Similarly, position vector for C. ಇದೆಷ್ಟಿದೆ? ಮೈನಸ್ 2, ಮೈನಸ್ 2, ಮೈನಸ್ 2, ಮೈನಸ್ 2. ಇದನ್ನು ಹೇಗೆ ಬರೀತೀರಿ? ಪೊಸಿಷನ್ ವೆಕ್ಟರ್ ಫಾರ್ ಸಿ ಹೇಗೆ ಡಿಟರ್ಮೈನ್ ಮಾಡ್ತೀರಿ? ಮೈನಸ್ 2i ಮೈನಸ್ 2j. ತುಂಬ ಈಸಿ ಇದೆ, ಕರೆಕ್ಟಾಗಿ ನೋಡ್ಕೊಳ್ಳಿ. ಪೊಸಿಷನ್ ವೆಕ್ಟರ್ ಫಾರ್ ಡಿ, ಪೊಸಿಷನ್ ವೆಕ್ಟರ್ ಫಾರ್ ಡಿ ಕ್ಯಾನ್ ಬಿ ಗಿವನ್ ಬೈ 2, ಮೈನಸ್ 2 ಅಂತ ಹೇಳಿ ರೆಫರೆನ್ಸ್ ಪಾಯಿಂಟನ್ನು ಕೊಟ್ಟಾರ. ಏನು ಪಾಯಿಂಟನ್ನು ಕೊಟ್ಟಾರ? ರೆಫರೆನ್ಸ್ ಪಾಯಿಂಟ್ ಅಂತಂದರೆ ಇಲ್ಲಿ ನಮಗೆ ಯಾವುದು?
origin. So ಏನು ಬರುತ್ತೆ ಇದು 2i minus 2j. ಯಾಕಂತಂದರೆ y ಆಕ್ಸಿಸ್ ಅಲ್ಲಿ ಏನಿದೆ ನೆಗೆಟಿವ್ ಇದೆ. ನೆನ್ಪಿಟ್ಕೊಳ್ಳಿ, ಆಕ್ಸಿಸನ್ನು ಹೇಳುವಾಗ ಪಾಸಿಟಿವ್ ಆಕ್ಸಿಸ್ ನೆಗೆಟಿವ್ ಆಕ್ಸಿಸನ್ನು ನೋಡಿ ಸಾಲ್ವ್ ಮಾಡಿ. ಸೊ ನೀವು ಎಸ್ಟರ್ಡೇಸ್ ಕ್ಲಾಸಲ್ಲಿನೂ ಕರೆಕ್ಟಾಗಿ ನೋಡಿ. ಇಫ್ ವಿ ಹ್ಯಾವ್ ಮೇಡ್ ಸರ್ಟೇನ್ ಮಿಸ್ಟೇಕ್ಸ್ ಇನ್ ದಿ ಸೈನ್ಸ್ ಪ್ಲಸ್ ಆರ್ ಮೈನಸಲ್ಲಿ ಏನಾದರೂ ಮಿಸ್ಟೇಕ್ಸ್ ಆಗಿದ್ವು ಅಂತಂದರೆ ಅದನ್ನ ಸರಿ ಮಾಡ್ಕೊಳ್ಳಿ. ಇದು ಗೊತ್ತಾಯ್ತಲ್ಲ? ಪೊಸಿಷನ್ ವೆಕ್ಟರ್ ಫಾರ್ ಎ, ಪೊಸಿಷನ್ ವೆಕ್ಟರ್ ಫಾರ್ ಬಿ, ಪೊಸಿಷನ್ ವೆಕ್ಟರ್ ಫಾರ್ ಸಿ, ಪೊಸಿಷನ್ ವೆಕ್ಟರ್ ಫಾರ್ ಡಿ. ದಟ್ ಈಸ್ R1, R2, R3 and R4. ಸೊ ಈ ಥರ ನಮಗೇನು ಸಿಕ್ಕಿದೆ? ಪೊಸಿಷನ್ ವೆಕ್ಟರ್ ವ್ಯಾಲ್ಯೂಸ್ ಸಿಕ್ಕಿದೆ. ಐ ವಿಲ್ ಗಿವ್ ಯು ಹೋಮ್ವರ್ಕ್. ಡಿಟರ್ಮೈನ್ RA cap, RB cap, RC cap and RD cap. ಸೊ ಏನು ಡಿಟರ್ಮೈನ್ ಮಾಡಬೇಕು? ಡೈರೆಕ್ಷನ್ ಆಫ್ the position vector of A, direction for the position vector B, direction for the position vector C, direction for the position vector D. ಹೇಗೆ ಡಿಟರ್ಮೈನ್ ಮಾಡ್ತೀರಿ ಅದನ್ನು? ವೆಕ್ಟರ್ R divided by magnitude of the vector. ಸೊ ಈ ಫಾರ್ಮುಲಾಸನ್ನು ಯೂಸ್ ಮಾಡ್ಕೊಂಡು ನೀವೇನು ಮಾಡಬಹುದು? ಡೈರೆಕ್ಷನ್ ಆಫ್ ದಿ ಪೊಸಿಷನ್ ವೆಕ್ಟರ್ಸನ್ನು ಡಿಟರ್ಮೈನ್ ಮಾಡಬಹುದು. ಅರ್ಥ ಆಯ್ತಲ್ಲ? ಸೊ ಐ ವಿಲ್ ರಬ್ ದಿಸ್ ಒನ್. ಸೊ ಎಕ್ಸ್ ಕಾಂಪೊನೆಂಟ್ ವೈ ಕಾಂಪೊನೆಂಟ್ ಗೊತ್ತಿತ್ತಂದರೆ ನಾವು ಈಸಿಯಾಗಿ ಏನು ಮಾಡ್ಬೋದು? ಪೊಸಿಷನ್ ವೆಕ್ಟರನ್ನು ಬರೀಬಹುದು. ಟೇಕ್ ಡೌನ್ ಒನ್ ಎಕ್ಸಾಂಪಲ್. ದ ಕೋಆರ್ಡಿನೇಟ್ಸ್ ಆಫ್ ಅ ಪಾಯಿಂಟ್, ದ ಕೋಆರ್ಡಿನೇಟ್ಸ್ ಆಫ್ ಅ ಪಾಯಿಂಟ್ is 1, 1, 1. Find its position vector. Find its position vector. Angle made by R. Angle made by R with positive x-axis. And third one, the volume of the cone, the volume of the cone generated when the line segment representing R rotates about plus x-axis, one end fixed at origin. One end fixed at origin. So question seems lengthy, but it is very easy. You can try it by yourself. ಏನಂತ ಹೇಳ್ತಿದ್ದಾರೆ ಕ್ವೆಶ್ಚನ್ ಅಲ್ಲಿ? The coordinates of a point is given. ಏನಿದೆ? ಒಂದು ಪಾಯಿಂಟ್ ಅನ್ನು ಕೊಟ್ಟಾರ. ಆ ಪಾಯಿಂಟ್ ಇಂದು ಕೋಆರ್ಡಿನೇಟ್ಸ್ ಏನದಾವು? 1 and 1 ಅಂತಂದರೆ ಎಕ್ಸ್ ಕಾಂಪೊನೆಂಟಲ್ಲಿ 1 ವ್ಯಾಲ್ಯೂ ಇದೆ, ವೈ ಕಾಂಪೊನೆಂಟಲ್ಲಿ 1 ವ್ಯಾಲ್ಯೂ ಇದೆ. ಸೊ ಇದರದ್ದು ಫಸ್ಟ್ ಏನು ಡಿಟರ್ಮೈನ್ ಮಾಡಬೇಕು? ಪೊಸಿಷನ್ ವೆಕ್ಟರನ್ನು ಡಿಟರ್ಮೈನ್ ಮಾಡಬೇಕು. ಸೊ ಇಲ್ಲಿ ಫಸ್ಟ್ ನಾವೇನು ಮಾಡ್ತೀವಿ? ಪೊಸಿಷನ್ ವೆಕ್ಟರನ್ನು ಡಿಟರ್ಮೈನ್ ಮಾಡ್ತೀವಿ. ಸೊ ಪೊಸಿಷನ್ ವೆಕ್ಟರ್ ಮಾಡಬೇಕಂತಂದರೆ ಎಕ್ಸ್ ಆ್ಯಂಡ್ ವೈ ಕಾಂಪೊನೆಂಟ್ಸ್ ಬರ್ಕೋಬೇಕು. ಸೊ ದಿಸ್ ವಿಲ್ ಬಿ 1. ಸೊ ಈ ಕಡೆದು ವೈ ಕಾಂಪೊನೆಂಟ್ ಅಂದರೆ ಈ ಕಡೆನೂ ಬರಿಬೋದು. ಅಗೇನ್ 1 ವೆಕ್ಟರ್ ಏನು ಬರೀತೀರಿ? ಪೊಸಿಷನ್ ವೆಕ್ಟರ್ R is equals to 1i plus 1j, 1i plus 1j. So it is the position vector R. ಇವಾಗ ಏನು ಡಿಟರ್ಮೈನ್ ಮಾಡಬೇಕು? angle made by R with positive x-axis. Angle made by R with positive axis. ಈ ಆಕ್ಸಿಸ್ ಇಂದು
ಆ್ಯಂಗಲನ್ನು ಡಿಟರ್ಮೈನ್ ಮಾಡಬೇಕು. ಈ ಆ್ಯಂಗಲ್ ಸೇ ಇದನ್ನು ಥೀಟಾ ಅಂತ ಹೇಳಿ ಕನ್ಸಿಡರ್ ಮಾಡುವ, ಆ್ಯಂಗಲ್ ಡಿಟರ್ಮೈನ್ ಮಾಡುವ. ಸೊ ಆ್ಯಂಗಲ್ ಎಷ್ಟು ಬರುತ್ತೆ? ಟ್ಯಾನ್ ಥೀಟಾ ಇಸ್ ಈಕ್ವಲ್ಸ್ ಟು ಅಪೋಸಿಟ್ ಬೈ ಅಡ್ಜಸೆಂಟ್. ಸೊ ಅಪೋಸಿಟ್ ಎಷ್ಟಿದೆ? 1 ಇದೆ. ಅಡ್ಜಸೆಂಟ್ ಎಷ್ಟಿದೆ? 1 ಇದೆ. 1 ಡಿವೈಡೆಡ್ ಬೈ 1 ಏನಾಗುತ್ತೆ? 1 ಆಗುತ್ತೆ. ಸೊ ಟ್ಯಾನ್ ಥೀಟಾ ಈಸ್ ಈಕ್ವಲ್ಸ್ ಟು 1 ಆಯಿತು. ಸೊ ಟ್ಯಾನ್ ಥೀಟಾ ಯಾವಾಗ 1 ಆಗುತ್ತೆ? ಓನ್ಲಿ ವೆನ್ ಥೀಟಾ ಈಸ್ ಈಕ್ವಲ್ಸ್ ಟು 45. ಸೊ ಥೀಟಾ 45 ಡಿಗ್ರಿ ಇದ್ದಾಗ ಏನಾಗುತ್ತೆ? ಟ್ಯಾನ್ ಥೀಟಾ 1 ಆಗುತ್ತೆ. ಸೊ ಆ್ಯಂಗಲನ್ನು ನಾವು ಡಿಟರ್ಮೈನ್ ಮಾಡಿದ್ವಿ. ಸೊ ಫಸ್ಟ್ ಕ್ವೆಶನ್ ಸಾಲ್ವ್ ಆಯಿತು. ಸೆಕೆಂಡ್ ಪಾರ್ಟ್ ಆಫ್ ದ ಕ್ವೆಶನ್ ಸಾಲ್ವ್ ಆಯಿತು. ಸೊ ಥರ್ಡ್ ಪಾರ್ಟ್ ಏನಿದೆ? ದ ವಾಲ್ಯೂಮ್ ಆಫ್ ದ ಕೋನ್ ಜನರೇಟೆಡ್. ಸೊ ನಾವೇನು ಡಿಟರ್ಮೈನ್ ಮಾಡಬೇಕು? ವಾಲ್ಯೂಮನ್ನು ಡಿಟರ್ಮೈನ್ ಮಾಡಬೇಕು. ಅದು ಎಲ್ಲಿ ಜನರೇಟ್ ಆಗಿರೋದು? generated when the line segment representing position vector rotates about the positive x-axis which is fixed at the one fixed at origin. So ಇಲ್ಲಿ position vector ಇಂದ ಏನು ಲೈನ್ ಸೆಗ್ಮೆಂಟ್ ಇದೆಯಲ್ಲ, ಆ ಪೊಸಿಷನ್ ವೆಕ್ಟರ್ ಇಂದ ಲೈನ್ ಸೆಗ್ಮೆಂಟ್ ರೊಟೇಟ್ ಆಗಬೇಕು ಅರೌಂಡ್ ದಿ x-axis. ಅಂತಂದರೆ ಹೇಗೆ? ಸೊ ಇಲ್ಲಿ ಫಿಕ್ಸ್ ಆಗಿದೆ ಇದು. ಸೊ ಇದೇನಾಗಬೇಕು? ರೊಟೇಟ್ ಆಗಬೇಕು. ಸೊ ಪಾಸಿಟಿವ್ x-axisಲ್ಲಿ ಏನಾಗಬೇಕು? ರೊಟೇಟ್ ಆಗಬೇಕು. ರೊಟೇಟ್ ಆಯ್ತು ಅಂತಂದರೆ ಅವಾಗ ಏನು ಜನರೇಟ್ ಆಗುತ್ತೆ? ಒಂದು ಕೋನ್ ಜನರೇಟ್ ಆಗುತ್ತೆ. ಸೊ ದಿಸ್ ಲೈನ್ ಈ x-axis ಅಕ್ರಾಸ್ ರೊಟೇಟ್ ಆಯ್ತಂದರೆ ಒಂದು ಏನಾಗುತ್ತೆ? ಇಲ್ಲಿ ಕೋನ್ ಜನರೇಟ್ ಆಗುತ್ತೆ. ಏನು ಜನರೇಟ್ ಆಗುತ್ತೆ? ಕೋನ್ ಜನರೇಟ್ ಆಗುತ್ತೆ. ಸೊ ಈ ಕೋನಿಂದು ವ್ಯಾಲ್ಯೂಮನ್ನು ಡಿಟರ್ಮೈನ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಏನಿದೆ ಫಾರ್ಮುಲಾ? So already know this one. Volume of the cone is given by 1/3 pi r square h. Correct ಇದೆಯಲ್ಲ? 1/3 pi r square h. ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. r ಅನ್ನು it is radius of the cone. So 1/3, let us substitute the values. 1/3 into pi into. ಸೊ ಇಲ್ಲಿ ರೇಡಿಯಸ್ ಅಂತಂದರೆ ಇಷ್ಟು ವ್ಯಾಲ್ಯೂ, ಇದಿಷ್ಟು ವ್ಯಾಲ್ಯೂ ಏನು ಎಷ್ಟಕ್ಕೆ ಈಕ್ವಲ್ ಇದೆ? 1 y ಕಾಂಪೊನೆಂಟಿಗೆ ಈಕ್ವಲ್ ಇದೆ. ಅಂತಂದರೆ ಇದೇನಾಗುತ್ತೆ? 1 ಸ್ಕ್ವೇರ್ ಇಂಟು ಹೈಟ್. ಸೊ ಹೈಟ್ ನೋಡಿ ಎಷ್ಟಕ್ಕೆ ಈಕ್ವಲ್ ಇದೆ? ಎಕ್ಸ್ ಕಾಂಪೊನೆಂಟಿಗೆ ಈಕ್ವಲ್ ಇದೆ. ಸೊ ಎಕ್ಸ್ ಕಾಂಪೊನೆಂಟ್ ಎಷ್ಟಿದೆ ಇಲ್ಲಿ? ಇಟ್ ಈಸ್ ಈಕ್ವಲ್ಸ್ ಟು 1. ಸೊ ಇಟ್ ಈಸ್ ಆಲ್ಸೋ 1. ಸೊ ವಾಲ್ಯೂಮ್ ಈಸ್ ಈಕ್ವಲ್ಸ್ ಟು 1/3 ಇಂಟು ಪೈ, ದಟ್ ಈಸ್ pi/3 ಕ್ಯೂಬಿಕ್ ಯೂನಿಟ್. ಸೊ ಎಷ್ಟಿದೆ ಅಂತ ಹೇಳಿ ನಮಗೆ ಯೂನಿಟ್ಸ್ ಹೇಳಿಲ್ಲ ಅಲ್ಲಿ, ವೆದರ್ ಇಟ್ ಈಸ್ ಇನ್ ಸೆಂಟಿಮೀಟರ್ಸ್, ಮೀಟರ್ಸ್, ಕಿಲೋಮೀಟರ್ಸ್ ಅಂತ ಹೇಳಿ. ಅದಕ್ಕೆ ನಾವೇನು ಮಾಡಿದ್ವಿ ಅನ್ನೋ ಯಾವ ಯೂನಿಟ್ ಇದೆ ಅದರದ್ದು ಕ್ಯೂಬಿಕ್ ಅಂತ ಹೇಳಿ, ಯೂನಿಟ್ ಕ್ಯೂಬ್ ಅಂತಾದರೂ ಬರೀರಿ ಅಥವಾ ಕ್ಯೂಬಿಕ್ ಯೂನಿಟ್ಸ್ ಅಂತಾದರೂ ಬರೀರಿ. ಗೊತ್ತಾಯ್ತಲ್ಲ? ಸೊ ವಿ ವರ್ ಗಿವನ್ ಅ ಕ್ವೆಶನ್ ವೆರ್ ಪೊಸಿಷನ್ ಆಫ್ ಅ ಪಾರ್ಟಿಕಲ್ ವಾಸ್ ಗಿವನ್. ಆ ಪಾರ್ಟಿಕಲಿಂದ ನಾವೇನು ಮಾಡಿದ್ವಿ? ಒಂದು ಪೊಸಿಷನ್ ವೆಕ್ಟರನ್ನು ಡಿಟರ್ಮೈನ್ ಮಾಡಿದ್ವಿ. ಸೊ ಮ್ಯಾಥಮೆಟಿಕಲಿ ಆ ಲೈನ್ ಸೆಗ್ಮೆಂಟನ್ನು ರೊಟೇಟ್ ಮಾಡಿದರೆ ಒಂದು ಕೋನ್ ಫಾರ್ಮೇಷನ್ ಆಗುತ್ತೆ. ಆ ಕೋನಿಗೆ ಏನು ಮಾಡಿದ್ವಿ ನಾವು? ವಾಲ್ಯೂಮನ್ನು ಡಿಟರ್ಮೈನ್ ಮಾಡಿ. ಆಯ್ತಾಯ್ತಲ್ಲ? ಸೊ ಐ ರಬ್ ದಿಸ್ ಒನ್. Before going into the next concept, ಒಂದು ಸ್ಮಾಲ್ ಕಾನ್ಸೆಪ್ಟನ್ನು ಡಿಸ್ಕಸ್ ಮಾಡುವ ನಾವು. ಸೊ ನಾವು ಟ್ರಯಾಂಗ್ಯುಲರ್ ಲಾನ ಕಲ್ತಿದ್ದೀವಿ. ಸೊ ಟ್ರಯಾಂಗ್ಯುಲರ್ ಲಾನಲ್ಲಿ ಏನಿತ್ತು? ಇಫ್ ವಿ ಹ್ಯಾವ್ ಗಾಟ್ 2 ವೆಕ್ಟರ್ಸ್ ವಿಚ್ ವೇರ್ ಟೇಕನ್ ಇನ್ 1 ಆರ್ಡರ್, ಆಯಿತಾ, ದೆನ್ ದ ರಿಸಲ್ಟೆಂಟ್ ಈಸ್ ಗಿವನ್ ಬೈ ದಿ ಥರ್ಡ್ ಸೈಡ್ ಆಫ್ ದ ಟ್ರಯಾಂಗಲ್ ವಿಚ್ ಈಸ್ ಟೇಕನ್ ಇನ್ ದಿ ಅಪೋಸಿಟ್ ಆರ್ಡರ್ ಅಂಥೇಳಿ ಇತ್ತು. ಆಯಿತಾ? ಸಪೋಸ್ ದಿಸ್ ಒನ್ನ ಎ, ದಿಸ್ ಒನ್ನ ಬಿ ಕನ್ಸಿಡರ್ ಮಾಡಿದ್ವಿ ಅಂತಂದರೆ ರಿಸಲ್ಟೆಂಟ್ ಏನಾಗುತ್ತೆ? ಇಲ್ಲಿ ಆರ್ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ಬಿ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಇದೇನೇ ಇದೆ ಒಂದೇ ಆರ್ಡರಲ್ಲಿ ಇಲ್ಲ. ಸೊ ಇದು ಸೇಮ್ ಇಲ್ಲಿಂದ ಇಲ್ಲಿ ತನಕ 1 ಆರ್ಡರ್ ಇದೆ, ಇದೇನಾಗಿದೆ? ಅಪೋಸಿಟ್ ಆರ್ಡರಲ್ಲಿ ಹೋಗಿದೆ. ಸೇಮ್ ಆರ್ಡರ್ ಅಂತಂದರೆ ಇದು ಸಹ ಏನು ಬರಬೇಕಿತ್ತು? ಈ ಕಡೆ ಡೌನ್ವರ್ಡ್ ಬರಬೇಕಿತ್ತು. ಅಂತಂದರೆ ನಮಗೆ ಏನಾಗ್ತಿತ್ತು? ಅಲ್ಲಿ ಕಂಟಿನ್ಯೂಟಿ ಸಿಗ್ತಿತ್ತು. ಸೈಕ್ಲಿಕ್ ಆರ್ಡರ್ ಆದರೂ ಆಗಲಿ, ಸೊ ಈ ಥರ ಕಂಟಿನ್ಯೂಸ್ ಆಗಿ ಒಂದು ಸೈಕ್ಲಿಕ್ ಆರ್ಡರ್ ಸಿಗ್ತಿತ್ತು. ಅದು ಕ್ಲಾಕ್ ವೈಸ್ ಆದರೂ ಆಗಲಿ, ಆ್ಯಂಟಿ ಕ್ಲಾಕ್ ವೈಸ್ ಆದರೂ ಆಗಲಿ. ಬಟ್ ಇಲ್ಲಿ ನಮಗೇನಾಗೋದಿಲ್ಲ,
ಕಂಟಿನ್ಯೂಟಿ ಸಿಗೋದಿಲ್ಲ. ಸೊ ಟ್ರಯಾಂಗ್ಯುಲರ್ ಲಾನ ನಾವು ಅರ್ಥ ಮಾಡ್ಕೊಂಡಿದ್ವಿ. ಸೊ ಇಲ್ಲಿ ನಾವು ಇನ್ನೊಂದು ವೇನಲ್ಲಿ ಹೇಳ್ಬೋದು. ಏನಂತ ಹೇಳಿದರೆ, ಇಫ್ ವಿ ಹ್ಯಾವ್ ಗಾಟ್ 2 ವೆಕ್ಟರ್ಸ್ ವಿಚ್ ಆರ್ ಜಾಯಿಂಡ್ ಅಟ್ ಟೇಲ್ ಟು ಟೇಲ್, 2 ವೆಕ್ಟರ್ಸ್ ಟೇಲ್ ಟು ಟೇಲ್ ಜಾಯಿನ್ ಆದಾಗ ದೆನ್ ವಿ ಕ್ಯಾನ್ ಹ್ಯಾವ್ ಒನ್ ಮೋರ್ ವೆಕ್ಟರ್ whose value can be determined by these 2 ವೆಕ್ಟರ್ಸ್. ಅದು ಹೇಗೆ? ಫಸ್ಟ್ ಈ ವೆಕ್ಟರ್ ಐತಲ್ಲ, ಈ ವೆಕ್ಟರನ್ನು ಅರ್ಥ ಮಾಡ್ಕೊಳ್ಳೋ. ಇಲ್ಲಿ 2 ವೆಕ್ಟರ್ಸ್ ಏನದಾವಲ್ಲ, ಏನು 2 ಹೆಡ್ಸ್ ಒಂದೇ ಕಡೆ ಬರ್ತದವು. ಸೊ ಈ 2 ವೆಕ್ಟರ್ಸಿಂದು ಹೆಡ್ಸ್ ಒಂದೇ ಕಡೆ ಬರ್ತದವ ಅಂತಂದರೆ ಆರ್ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ಬಿ ಅಂತ ಹೇಳಿ ನಮ್ಮ ಕಡೆ ವೆಕ್ಟರ್ ಇತ್ತು. ಸೊ ಕ್ಯಾನ್ ವಿ ರೈಟ್ ದಿಸ್ ಆ್ಯಸ್ R minus A is equals to B. R minus A is equals to B. ಹೇಗೆ? ಸೊ ಫಸ್ಟ್ ಒಂದು ವೆಕ್ಟರ್ ಟೇಲ್, ಇನ್ನೊಂದು ವೆಕ್ಟರ್ ಟೇಲ್ ಟು ಟೇಲ್ ಜಾಯಿನ್ ಆದರೆ, ಸೊ ನೆಕ್ಸ್ಟ್ ವೆಕ್ಟರ್ ನಾವು ಅಪೋಸಿಟ್ ಆರ್ಡರಲ್ಲಿ ತಗೊಂಡಿದ್ದಾಗ ಸೆಕೆಂಡ್ ವೆಕ್ಟರ್ ಮೈನಸ್ ಫಸ್ಟ್ ವೆಕ್ಟರ್ ಮಾಡಿದರೆ ಆ ವೆಕ್ಟರ್ ಏನಾಗುತ್ತೆ? ಈಕ್ವಲ್ ಆಗುತ್ತೆ ಅಂತ ಹೇಳ್ತಿರೋದು. ನೋಡಿ ಇಲ್ಲಿ ನಾವು ಹಾಗೆ ಮಾಡಿರೋದಲ್ಲ. ಫಸ್ಟ್ ವೆಕ್ಟರ್ ಸೆಕೆಂಡ್ ವೆಕ್ಟರ್, ಫಸ್ಟ್ ವೆಕ್ಟರ್ ಎಷ್ಟಿದೆ ನಮ್ಮದು? ಎ ಇದೆ. ಸೆಕೆಂಡ್ ವೆಕ್ಟರ್ ಎಷ್ಟಿದೆ ನಮ್ದು ಈಗ? ಆರ್ ಇದೆ. ದೆನ್ ಥರ್ಡ್ ವೆಕ್ಟರ್ ಕ್ಯಾನ್ ಬಿ ಗಿವನ್ ಬೈ ಸೆಕೆಂಡ್ ವೆಕ್ಟರ್ ಮೈನಸ್ ಫಸ್ಟ್ ವೆಕ್ಟರ್. ಅರ್ಥ ಆಗ್ತಿದೆ? ಅರ್ಥ ಆಗ್ತಿಲ್ಲ ಅಂತಂದರೆ ಇನ್ನೊಮ್ಮೆ ಹೇಳ್ತೇನೆ ನೋಡಿ. ಇಫ್ ವಿ ಹ್ಯಾವ್ ಗಾಟ್ 2 ವೆಕ್ಟರ್ಸ್ ಜಾಯಿಂಟ್ ಟೇಲ್ ಟು ಟೇಲ್, ದೆನ್ the third vector which is taken in the opposite order, 2 ಎಲ್ಲಿ ಹೆಡ್ಸ್ ಮೀಟ್ ಆಗ್ತದವಲ್ಲ ಅಲ್ಲಿ ಆ ವೆಕ್ಟರ್, ಸೇ ಇದನ್ನು ಸಿ ಅಂತ ಕನ್ಸಿಡರ್ ಮಾಡುವ, ಇದನ್ನು ಎ ಅಂತ ಕನ್ಸಿಡರ್ ಮಾಡುವ, ಇದನ್ನು ಬಿ ಅಂತ ಕನ್ಸಿಡರ್ ಮಾಡುವ. ದೆನ್ ದಿಸ್ ಸಿ ಇಸ್ ಈಕ್ವಲ್ಸ್ ಟು ವೆಕ್ಟರ್ ಬಿ ಮೈನಸ್ ವೆಕ್ಟರ್ ಎ. ಈ ಥರ ಬರಿಬಹುದು. ದ ಥರ್ಡ್ ವೆಕ್ಟರ್ ಈಸ್ ಗಿವನ್ ಬೈ ದ ಸೆಕೆಂಡ್ ವೆಕ್ಟರ್ ಮೈನಸ್ ದಿ ಫಸ್ಟ್ ವೆಕ್ಟರ್. ಸೊ ಹೇಗೆ ಇಲ್ಲಿ ನಾವು ನಾರ್ಮಲ್ ಟ್ರಯಾಂಗ್ಯುಲರ್ ಲಾ ಅಪ್ಲೈ ಮಾಡಿ ನೋಡಿದ್ವಿ ಅಂತಂದರೆ, ಸೊ ಅವಾಗ ನಾವು ನಮಗೆ ಯಾವ ಅಪಿಯರೆನ್ಸ್ ಸಿಗುತ್ತೆ? ಫಸ್ಟ್ ಈ ವೆಕ್ಟರ್ ಎ ಇದೆ, ನೆಕ್ಸ್ಟ್ ಅಲ್ಲಿಂದ ಸಿ ವೆಕ್ಟರ್ ಸಿಕ್ಕಿದೆ. ಸೊ ನೆಕ್ಸ್ಟ್ ಏನು ಮಾಡಬೇಕು ನಾವು? ಥರ್ಡ್ ವೆಕ್ಟರನ್ನು ಡ್ರಾ ಮಾಡಬೇಕು ವಿಚ್ ಈಸ್ ಇನ್ ದಿ ಅಪೋಸಿಟ್ ಡೈರೆಕ್ಷನ್. ಸೊ ನಾವೇನಂತ ಬರ್ಕೊಳ್ತೀವಿ? ಎ ಪ್ಲಸ್ ಸಿ ಇಸ್ ಈಕ್ವಲ್ಸ್ ಟು ದಿಸ್ ವೆಕ್ಟರ್ B. So which is nothing but vector C is equals to B minus vector A. ಅರ್ಥ ಆಯ್ತಾ ನೋಡಿ? ಸೊ ಫಸ್ಟ್ 2 ವೆಕ್ಟರ್ಸ್, ಫಸ್ಟ್ ಕರೆಕ್ಟಾಗಿ ಇದನ್ನು ಅರ್ಥ ಮಾಡ್ಕೊಳ್ಳಿ. ಬೇಸ್ಡ್ ಆನ್ ದಿಸ್ ವಿ ಹ್ಯಾವ್ ದ ನೆಕ್ಸ್ಟ್ ಕಾನ್ಸೆಪ್ಟ್. ಸೊ ಪ್ರೀವಿಯಸ್ ಆಗಿ ನಾವೇನು ಮಾಡಿದ್ವಿ? ಹೆಡ್ ಆ್ಯಂಡ್ ಟೇಲ್ ಜಾಯಿನ್ ಮಾಡಿ ಒಂದೇ ಆರ್ಡರಲ್ಲಿ ವೆಕ್ಟರ್ಸನ್ನು ತಗೊಂಡಿದ್ವಿ. ಇವಾಗ ನಾವೇನು ಮಾಡ್ತಿದ್ವಿ? ವಿ ಆರ್ ಟೇಕಿಂಗ್ 2 ವೆಕ್ಟರ್ಸ್ ವಿಚ್ ಆರ್ ಜಾಯಿನ್ ಟೇಲ್ ಟು ಟೇಲ್ ಅದನ್ನು ಏನು ಮಾಡಿದ್ದೀವಿ? ನಾವು ಜಾಯಿನ್ ಮಾಡಿದ್ದೀವಿ. ಸೊ ಇದನ್ನು ಎ, ಇದನ್ನು ಬಿ ಅಂತ ಕನ್ಸಿಡರ್ ಮಾಡಿ ಅನ್ಕೊಳ್ಳಿ. ದೆನ್ ವಿ ಹ್ಯಾವ್ ಗಾಟ್ ದ ಥರ್ಡ್ ವೆಕ್ಟರ್. ಸೊ ಇಲ್ಲಿ ಏನಾಯಿತು? ಥರ್ಡ್ ವೆಕ್ಟರ್ನಿಂದು ಹೆಡ್ ಟು ಹೆಡ್ ಜಾಯಿನ್ ಆಯಿತು. ಸೊ ಎಲ್ಲಿ ಹೆಡ್ ಜಾಯಿನ್ ಆಗಿದೆಯಲ್ಲ ಅದು ನಮ್ಮದು ಸೆಕೆಂಡ್ ವೆಕ್ಟರ್, ಎಲ್ಲಿ ಫಸ್ಟ್ ಇತ್ತಲ್ಲ ಅದು ನಮ್ಮದು ಫಸ್ಟ್ ವೆಕ್ಟರ್. ಸೊ ಈ ಥರ್ಡ್ ವೆಕ್ಟರ್ ಏನಿದೆಯಲ್ಲ, ಸೇ ಇದು ಆರ್. ಸೊ ಆರ್ ಇಸ್ ಈಕ್ವಲ್ಸ್ ಟು ಬಿ ಮೈನಸ್ ಎ. ಅರ್ಥ ಆಯ್ತಾ? ಸೊ ಈ ಥರ ಇಫ್ ವಿ ಹ್ಯಾವ್ ಗಾಟ್ 2 ವೆಕ್ಟರ್ಸ್, ಸೇ ಪಿ ಆ್ಯಂಡ್ ಕ್ಯೂ, ದೆನ್ this R vector can be given by vector R is equals to second vector minus first vector. So ಎಲ್ಲಿ ಟೇಲ್ ಇರುತ್ತೆ ಅಲ್ಲ ಅದು ನಮ್ಮದು ಫಸ್ಟ್ ವೆಕ್ಟರ್. ಸೊ ಫಸ್ಟ್ ಸೆಕೆಂಡ್ ವೆಕ್ಟರ್ ಅಂತಂದರೆ ಇಲ್ಲಿ ಯಾವುದು ಬಂತು? P minus Q. Otherwise if we have a vector M and N and if we have the resultant vector S, then S is equals to ಏನು ಬರಿತೀವಿ? ಸೆಕೆಂಡ್ ವೆಕ್ಟರ್, ಎಲ್ಲಿ ಹೆಡ್ ಟು ಹೆಡ್ ಇರುತ್ತಲ್ಲ ಅದು ಸೆಕೆಂಡ್ ವೆಕ್ಟರ್. ಸೊ ಸೆಕೆಂಡ್ ವೆಕ್ಟರ್ ಎಷ್ಟಿದೆ? ಎನ್ ಮೈನಸ್ ಎಮ್. ಅರ್ಥ ಆಯ್ತಾ?
ಸೊ ಇಫ್ ವಿ ಹ್ಯಾವ್ ಅ ವೆಕ್ಟರ್ಸ್ ಯಾವ ಥರ ಇದ್ದಿರಬೇಕು ಕಾಂಬಿನೇಷನ್, ಟೇಲ್ ಟು ಟೇಲ್ ಜಾಯಿನ್ ಆಗಿರಬೇಕು. ಆ ಥರ ಕಂಡೀಷನ್ ಇದ್ದಾಗ ದ ಥರ್ಡ್ ವೆಕ್ಟರ್ ದಟ್ ಈಸ್ ರಿಸಲ್ಟೆಂಟ್ ವೆಕ್ಟರನ್ನು ಹೇಗೆ ಬರೀತೀವಿ ನಾವು, ಸೆಕೆಂಡ್ ವೆಕ್ಟರ್ ಮೈನಸ್ ಫಸ್ಟ್ ವೆಕ್ಟರ್ ಅಂತ ಹೇಳಿ ಬರೀತೀವಿ. ನೆನ್ಪಿಟ್ಕೊಳ್ಳಿ, ಇಫ್ ವಿ ಹ್ಯಾವ್ ಅ ವೆಕ್ಟರ್ ಸಿಚುವೇಶನ್ ವೇರ್ ಟೂ ವೆಕ್ಟರ್ಸ್ ಆರ್ ಜಾಯಿಂಡ್ tail to tail, then the third vector is given by second vector minus first vector. So ಇಲ್ಲಿ a b ಇದನ್ನು r ಅಂತ ತಗೊಂಡ್ವಿ ಅಂತಂದರೆ ಸೆಕೆಂಡ್ ವೆಕ್ಟರ್ ಏನಾಗುತ್ತೆ, ಇಲ್ಲಿ a ಆಗುತ್ತೆ ಮೈನಸ್ ಫಸ್ಟ್ ವೆಕ್ಟರ್ b ಆಗುತ್ತೆ. ಅರ್ಥ ಆಯ್ತಾ? ಸೊ ಈ ಕಾನ್ಸೆಪ್ಟ್ ಮೇಲೆ ನಾವಿವಾಗ ಡಿಸ್ಪ್ಲೇಸ್ಮೆಂಟ್ ವೆಕ್ಟರನ್ನು ಡಿಸ್ಕಸ್ ಮಾಡುವ. So ಏನು displacement vector? It is a vector which is joining the initial position and the final position. Say if we have a particle which was at a position A in the beginning. So beginning ಅಲ್ಲಿ ಅದು A ಅಂತ position ಅಲ್ಲಿ ಇತ್ತು. ಪಾರ್ಟಿಕಲ್ ಅಂತಾದರೂ ಕನ್ಸಿಡರ್ ಮಾಡಿ, ಒಂದು ಬರ್ಡ್ ಅಂತಾದರೂ ಕನ್ಸಿಡರ್ ಮಾಡಿ. ಸೊ ಅದೇನಾಯಿತು, ಫಸ್ಟ್ ಒಂದು ಪೊಸಿಷನಲ್ಲಿ ಇತ್ತು, ನೆಕ್ಸ್ಟ್ ಇನ್ನೊಂದು ಪೊಸಿಷನಿಗೆ ಹೋಯ್ತದು. ಸೊ ಅದನ್ನು ಬಿ ಅಂತ ಹೇಳಿ ಕನ್ಸಿಡರ್ ಮಾಡುವ. ಸೊ ನಾವು ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಅಂತಂದ್ರೆ ಏನು, ದ ವೆಕ್ಟರ್ ವಿಚ್ ಜಾಯಿನಿಂಗ್ ದ ಇನಿಷಿಯಲ್ ಪೊಸಿಷನ್ ಆ್ಯಂಡ್ ದಿ ಫೈನಲ್ ಪೊಸಿಷನ್. ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಅಂತಂದರೆ ಇಟ್ ಈಸ್ ಎ ವೆಕ್ಟರ್ ಡ್ರಾನ್ ಫ್ರಮ್ ಇನಿಷಿಯಲ್ ಪೊಸಿಷನ್ ಟು ದಿ ಫೈನಲ್ ಪೊಸಿಷನ್. ಸೊ ಅದನ್ನು ಹೇಗೆ ಡಿಟರ್ಮೈನ್ ಮಾಡೋದು, ಈ ಎ ಬಿ ವ್ಯಾಲ್ಯೂನ ಹೇಗೆ ಡಿಟರ್ಮೈನ್ ಮಾಡೋದು. ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಅಂತಂದರೆ ನಮಗೆ ಗೊತ್ತಾಯಿತು, ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಇಸ್ ನಥಿಂಗ್ ಬಟ್ ಎ ಬಿ ವೆಕ್ಟರ್. ಅದನ್ನು ಹೇಗೆ ಫೈಂಡ್ ಔಟ್ ಮಾಡೋದು, ಫಸ್ಟ್ ನಾವೇನು ಮಾಡುವ, ಪೊಸಿಷನ್ ವೆಕ್ಟರ್ ಫಾರ್ ಎ ನೋಡುವ. ಸೊ 0,0 ಒರಿಜಿನಿಂದ ಸ್ಟಾರ್ಟ್ ಮಾಡ್ತಿದ್ದೀವಿ, ಪೊಸಿಷನ್ ವೆಕ್ಟರ್ ಫಾರ್ ಎ ಬರಿತೀವಿ. ಸೊ ಪೊಸಿಷನ್ ವೆಕ್ಟರ್ ಫಾರ್ ಎ ಲೆಟ್ ದಿಸ್ ಬಿ x1 y1 and position vector for b or position of b let this be x2 y2. Position vector for a let this be r1 and position vector for b let this be r2. ಇವಾಗ ನಮಗೆ ಏನು ಬೇಕು, ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಬೇಕು. ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಅಂತಂದರೆ ಏನು, ಇಟ್ ಈಸ್ ದಿ ವೆಕ್ಟರ್ ಜಾಯ್ನಿಂಗ್ ಇನಿಷಿಯಲ್ ಆ್ಯಂಡ್ ಫೈನಲ್ ಪೊಸಿಷನ್. ಸೊ ಇಟ್ ಈಸ್ ವೆಕ್ಟರ್ ಜಾಯ್ನಿಂಗ್ ಇನಿಷಿಯಲ್ ಆ್ಯಂಡ್ ಫೈನಲ್ ಪೊಸಿಷನ್. ಸೊ ನಿಮಗೆ ಆ್ಯಸ್ ಈಗ ನಾನು ಪ್ರೀವಿಯಸ್ ಹೇಳಿದೆ ಅಲ್ಲ ಡಯಾಗ್ರಾಮಲ್ಲಿ, ಇಲ್ಲಿ ನೋಡಿ ಟೂ ವೆಕ್ಟರ್ಸ್ ಆರ್ ಜಾಯಿಂಡ್ ಟೇಲ್ ಟು ಟೇಲ್. ಎರಡದ್ದು ಟೇಲ್ ಏನಾಗಿದೆ, ಜಾಯಿನ್ ಆಗಿದೆ. ದೆನ್ ದಿ ಥರ್ಡ್ ವೆಕ್ಟರ್ ಹೇಗೆ ಡಿಟರ್ಮೈನ್ ಮಾಡೋದು, ಸೆಕೆಂಡ್ ವೆಕ್ಟರ್ ಮೈನಸ್ ಫಸ್ಟ್ ವೆಕ್ಟರ್. ಹೇಳ್ದೆಲ್ಲ ಆಗಲೇ ಟೂ ವೆಕ್ಟರ್ಸ್ ಟೇಲ್ ಟು ಟೇಲ್ ಜಾಯಿನ್ ಮಾಡಿದಾಗ ಥರ್ಡ್ ವೆಕ್ಟರನ್ನು ಹೇಗೆ ಫೈಂಡ್ ಔಟ್ ಮಾಡ್ತೀವಿ ನಾವು, ಸೆಕೆಂಡ್ ವೆಕ್ಟರ್ ಮೈನಸ್ ಫಸ್ಟ್ ವೆಕ್ಟರ್. ಸೊ ಇಲ್ಲಿ ಥರ್ಡ್ ವೆಕ್ಟರ್ ಅಂತ ಈಸ್ ನಥಿಂಗ್ ಬಟ್ ದಿ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್. ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಏನಿದೆ, ಎ ಬಿ ಇದೆ. ಎ ಬಿನ ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದೆ, ಸೆಕೆಂಡ್ ವೆಕ್ಟರ್ ಮೈನಸ್ ಫಸ್ಟ್ ವೆಕ್ಟರ್ ವಿಚ್ ಈಸ್ ಈಕ್ವಲ್ಸ್ ಟು ಸೆಕೆಂಡ್ ವೆಕ್ಟರ್ ಎಷ್ಟಿದೆ, ಇಟ್ ಈಸ್ ಒ ಬಿ ಮೈನಸ್ ಫಸ್ಟ್ ವೆಕ್ಟರ್ ಈಸ್ ಒ ಎ. ಸೊ ಒ ಬಿ ಆ್ಯಂಡ್ ಒ ಎನ ಹೇಗೆ ಬರೀಬಹುದು, ಇಟ್ ಈಸ್ r2 minus this is r1. So r2 value ಏನಿದೆ, r2 signifies the position vector of b. ಸೊ ಇದ್ರದ್ದು ವ್ಯಾಲ್ಯೂಸ್ ಏನು ಬರ್ತವೆ ಹೇಳಿ, ಎಕ್ಸ್ ಆ್ಯಂಡ್ ವೈ ಕಂಪೋನೆಂಟ್ಸ್ x2 ಆ್ಯಂಡ್ y2 ಬರುತ್ತೆ. ಸೊ ಹಾಗಿದ್ರೆ r2ಗೆ ನಾವು ವೆಕ್ಟರ್ ಏನು ಬರೀಬಹುದು, x2i ಪ್ಲಸ್ y2j ಮೈನಸ್ ಆಫ್ r1ಗೆ ಪೊಸಿಷನ್ ವೆಕ್ಟರ್ಸ್ ಹೇಗೆ ಬರೆಯೋದು, ಇವಾಗ ನಾವು ಕಾಂಪೊನೆಂಟ್ಸನ್ನು x1i plus y1j. ಸೊ ಆನ್ ಸಿಂಪ್ಲಿಫಿಕೇಶನ್ ಹೇಗೆ ಬರೀಬೋದು, x2 ಮೈನಸ್ x1 i ಪ್ಲಸ್ y2 ಮೈನಸ್ y1 j. ಸೊ ನಾವು ಇದ್ರದ್ದು x2 ಕಾಂಪೊನೆಂಟ್ ಇದ್ರದ್ದು x2 ಕಾಂಪೊನೆಂಟ್ ಸಬ್ಟ್ರಾಕ್ಟ್ ಮಾಡಿದ್ವಿ ಅಂತಂದರೆ i ಕಾಂಪೊನೆಂಟ್ ಆಫ್ ದಿ ರಿಸಲ್ಟೆಂಟ್ ವೆಕ್ಟರ್ ಸಿಗುತ್ತೆ. ಇದ್ರದ್ದು y2 ಕಾಂಪೊನೆಂಟ್ ಇದ್ರದ್ದು y2 ಕಾಂಪೊನೆಂಟನ್ನು ನಾವು ಸಬ್ಟ್ರಾಕ್ಟ್ ಮಾಡಿದ್ವಿ ಅಂತಂದರೆ j ಕಾಂಪೊನೆಂಟ್ ಆಫ್ ಆರ್ y ಕಾಂಪೊನೆಂಟ್ ಆಫ್ ದಿ ರಿಸಲ್ಟೆಂಟ್ ಸಿಗುತ್ತೆ. ಸೊ ಇಲ್ಲಿ ನಮಗೇನು ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಎ ಬಿ
ಗೊತ್ತಾಯಿತು. ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಇನ್ನು ಡಿಟರ್ಮೈನ್ ಮಾಡ್ಲಿಕ್ಕೆ ಫಾರ್ಮುಲಾ ಇದು. ಯಾವ ಥರ ಡಿಟರ್ಮೈನ್ ಮಾಡ್ತೀವಿ ನಾವು? ಪೊಸಿಷನ್ ವೆಕ್ಟರ್ ಆಫ್ ದಿ ಟು ಪೊಸಿಷನ್ಸ್ ಡಿಟರ್ಮೈನ್ ಮಾಡಿ ನಾವೇನು ಮಾಡ್ತೇವೆ? ಡಿಸ್ಪ್ಲೇಸ್ಮೆಂಟ್ ವೆಕ್ಟರನ್ನು ಡಿಟರ್ಮೈನ್ ಮಾಡ್ತೀವಿ. ಸೊ ಈ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ನಮಗೆ ಗೊತ್ತಾಯಿತು. ಡಿಸ್ಪ್ಲೇಸ್ಮೆಂಟ್ ವೆಕ್ಟರಿಂದ ಮ್ಯಾಗ್ನಿಟ್ಯೂಡ್ ಹೇಗೆ ಡಿಟರ್ಮೈನ್ ಮಾಡ್ತೀವಿ? ಎ ಬಿ ಇಸ್ ಈಕ್ವಲ್ಸ್ ಟು ಏನಿದೆ ಫಾರ್ಮುಲಾ? ಸ್ಕ್ವೇರ್ ರೂಟ್ ಆಫ್ x2 minus x1 whole square plus y2 minus y1 whole square. So is this formula already you have studied in your 10th standard. ಏನಂತ ಹೇಳ್ತೀವಿ ಇದನ್ನು? ಡಿಸ್ಟೆನ್ಸ್ ಫಾರ್ಮುಲಾ ಅಂತ ಹೇಳ್ತೀವಿ. ಸೊ ಇದನ್ನು ನೀವು ಕಲ್ತಿದ್ದೀರಿ. ಸೊ ಡಿಸ್ಪ್ಲೇಸ್ಮೆಂಟ್ ವೆಕ್ಟರಿಂದ ಮ್ಯಾಗ್ನಿಟ್ಯೂಡನ್ನು ಹೇಗೆ ಡಿಟರ್ಮೈನ್ ಮಾಡ್ಬೋದು? ಸ್ಕ್ವೇರ್ ರೂಟ್ ಆಫ್ x2 minus x1 whole square plus y2 minus y1 whole square. ಅದೇ ಥರ ಸೊ ಈ ಡಿಸ್ಪ್ಲೇಸ್ಮೆಂಟ್ ವೆಕ್ಟರಿಂದು ಡೈರೆಕ್ಷನನ್ನು ಹೇಗೆ ಡಿಟರ್ಮೈನ್ ಮಾಡೋದು? ಎ ಬಿ ಕ್ಯಾಪ್ ಇಸ್ ಈಕ್ವಲ್ಸ್ ಟು ವೆಕ್ಟರ್ ಎ ಬಿ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಬಿ. ಸೊ ದಿಸ್ ಇಸ್ ದಿ ಫಾರ್ಮುಲಾ ಟು ಡಿಟರ್ಮೈನ್ ದಿ direction of the displacement vector. So it is nothing but the distance formula. So distance formula with the help of vectors ನಾವು ಇವಾಗ ಡಿಟರ್ಮೈನ್ ಮಾಡೋದು. ಅರ್ಥ ಆಯ್ತಲ್ಲ? ಸೊ ಇದೇನು? ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಅಂತಂದ್ರೆ ಏನು? ಇಟ್ ಈಸ್ ದಿ ವೆಕ್ಟರ್ ಜಾಯ್ನಿಂಗ್ ಇನಿಷಿಯಲ್ ಆ್ಯಂಡ್ ಫೈನಲ್ ಪೊಸಿಷನ್. ಸೊ in today's class we learnt about position vector and displacement vector. We will continue in the next class with some more concept. Thank you.